ಬಿಡಿ ನೀವು. ಟೈಮ್ ಆಯ್ತು ಲಕ್ಷ್ಮಿ. ಡಿಯೋಡ್ರೆಂಟ್ ತಗೋ. ತಂದೆ. ಬೆಲ್ಟ್. ನಾನು ಹೆಲ್ಪ್ ಮಾಡ್ತೀನಿ. ಬಿಡಿ, ನಾ ಹಾಕ್ತೀನಿ. ಪರ್ಸ್ ಕೊಟ್ಟೆ. ವಾಚು ಬ್ಯಾಗ್ ಆಫೀಸ್ ತಂದೆ. ರೀ, ಹೇಳದೆ ಮರ್ತಿದ್ದೆ, ರೇಷನ್ ಕಾರ್ಡ್ಗೆ ನನ್ನ ಹೆಸರು ಸೇರಿಸ್ಬೇಕಲ್ವಾ? ಯಾವಾಗ ಹೋಗೋದು? ಅಲ್ಲಿ ಅಮ್ಮಂಗೆ ಹೇಳಿ ನನ್ನ ಹೆಸರು ತೆಗ್ಸಕ್ಕೆ ಹೇಳಿದ್ದೆ. ಹೌದಾ? ಹೆಂಗಿದ್ರು ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟು ಮಾಡಿಸ್ಬೇಕಲ್ವಾ? ಒಂದು ಕೆಲಸ ಮಾಡ್ತೀನಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಕೇಳ್ಕೊತೀನಿ, ಆಮೇಲೆ ಹೋಗೋಣ. ಸರಿ, ಹೇಗಿದ್ರು ರೇಷನ್ ತರಕ್ಕೆ ಹೋಗ್ಬೇಕಲ್ಲ, ಆವಾಗಲೇ ಕೇಳಿದ್ರೆ ಆಯ್ತು. ರೇಷನ್ ತರದಾ? ಅದೆಲ್ಲ ನಮ್ಮ ಮನೇಲಿ ಇಲ್ಲ. ಇನ್ಫ್ಯಾಕ್ಟ್ ಆ ರೇಷನ್ ಕಾರ್ಡ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೇನ್ರಿ ಇಷ್ಟು ಸಿಂಪಲ್ ಆಗಿ ಮಾತಾಡ್ತಿದ್ದೀರಾ? ರೇಷನ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನೀವು ಸುಮ್ಮನೆ ಬನ್ನಿ, ನಾನು ಅತ್ತೆ ಹತ್ರ ಮಾತಾಡ್ತೀನಿ. ದಿವ್ಯಾ, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಬರೀ ಬುಕ್ಕು. ನಿಂಗೆ ಇದು ಓವರ್ ಆಯ್ತು ಅನ್ಸ್ತಾ ಇಲ್ವಾ? ಸಾಕು ಸುಮ್ಮನೆ ಇರೋ. ಬೆಳಗ್ಗೆ 4 ಗಂಟೆಯಿಂದ ಇದು ಓದ್ತಾ ಇದ್ದಾಳೆ, ಏನೇನೋ ಹೇಳ್ಬೇಡ. ಬಿಡಮ್ಮ, ಓದೋದ್ರ ಬಗ್ಗೆ ಗಂಧಗಳಿನೇ ಗೊತ್ತಿಲ್ದಿರೋರು ಓದೋರ್ನ ನೋಡಿದಾಗ ಹಿಂಗೆ ಹೇಳೋದು. ಸುಮ್ಮನಿರೋ. ಅವಳು ಮೊದಲೇ ಚೆನ್ನಾಗಿ ಓದ್ತಾಳೆ. ಓದಿ IAS ಪಾಸ್ ಮಾಡಿಕೊಂಡು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಲು ಅಂದರೆ ನೀನು ಅವಳ ಹತ್ರ ಮಾತಾಡ್ಸೋಕ್ಕೂ ಅಪಾಯಿಂಟ್ಮೆಂಟ್ ತೊಗೋಬೇಕಾಯ್ತದೆ. ನೀರಾಕ್ ಕರೆಕ್ಟಾಗಿ ಹೇಳಿದ್ಯಪ್ಪ, ಇವನಿಗೆ ಮಾತ್ರ ಹಂಗೆ ಮಾಡೋದು. ಬುಕ್ ಮುಚ್ಚಿಡು. ತ್ರಿಪುರ, ಇಡ್ಲಿ ಯಾರೇ ಬೇಯಿಸಿದ್ದು? ನಾನೇ. ತಗೊಳ್ಳಿ ಇನ್ನೊಂದು. ಹಿಟ್ಟು ಯಾರು ರುಬ್ಬಿದ್ದು? ಅದು ನಾನೇನಪ್ಪ. ಅನ್ಕೊಂಡೆ, ಅಮ್ಮ ಮಗಳು ಬಿಟ್ರೆ ಇಷ್ಟು ಗಟ್ಟಿಯಾಗಿ ಇಡ್ಲಿ ಮಾಡಕ್ಕೆ ಬೇರೆ ಯಾರಿಗೂ ಬರಲ್ಲ ಅಂತ. ತ್ರಿಪುರ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ನೋಡು, ನಿನ್ನ ಸಿಟ್ಟನ್ನ ನಿನ್ನ ಮಗಳ ಮೇಲೋ ಅಮ್ಮನ ಮೇಲೋ ಕೊನೆ ಪಕ್ಷ ನನ್ನ ಮೇಲೋ ತೀರ್ಸು, ಆದರೆ ಇಡ್ಲಿ ದೋಸೆ ಮೇಲೆ ಮಾತ್ರ ತೀರ್ಸ್ಬೇಡ ಕಣೆ. ಅಪ್ಪ, ತಾತ ಈಗಲಾದ್ರೂ ಓಕೆ, ಬಿಸಿ ಬಿಸಿ ಆಗಿರುತ್ತೆ. ಲಂಚ್ ಟೈಮ್ಗಂತೂ ಕಲ್ಲಾದಂಗಿರುತ್ತೆ. ಹೌದು ಕಣೆ, ನಿನಗೆ ದಿನಾ ಸ್ಕೂಲ್ಗೆ ವೆರೈಟಿ ಮಾಡಿ ಕಳಿಸ್ತೀನಲ್ಲ, ತಿಂದು ಕೊಬ್ಬು ಜಾಸ್ತಿ ಆಗಿದೆ. ತಿನ್ನು ಸುಮ್ಮನೆ. ಅವಳೇನೆ ತಪ್ಪು ಹೇಳಿದ್ಲು. ಇಡ್ಲಿ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅಂದ್ಲು ಅಷ್ಟೇ. ನನ್ನ ಹತ್ರ ಒಂದು ಟ್ರಿಕ್ ಇದೆ ಮಾವ, ಅದನ್ನ ನಾನು ಯೂಸ್ ಮಾಡಿದ್ರೆ ಇಡ್ಲಿ ಮಲ್ಗೆ ಥರ ಆಗತ್ತೆ. ಹೌದಾ? ಆದರೆ ಅದು ನಮ್ಮ ಮನೆಯಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದಾದ್ರೆ ತ್ರಿಪುರ ಅಡುಗೆ ಮನೆಯಿಂದ ರಿಟೈರ್ಮೆಂಟ್ ತಗೋಬೇಕು ಅಷ್ಟೇ. ಹೌದೌದು,